ತುಂಬ ಟೈಮ್ ಆಯ್ತು ಸೋಷಿಯಲ್ ಮೀಡಿಯಾದಲ್ಲಿ ಕೇವಲ ಟಾಕ್ಸಿಕ್ ಸಿನಿಮಾದ ಬಗ್ಗೆ ಅಲ್ಲಲ್ಲಿ ಸುದ್ದಿಗಳನ್ನ ಕೇಳ್ತಾ ಬಂದಿದ್ವಿ. ಆದರೆ ಅಧಿಕೃತವಾಗಿ ಯಾವುದೇ ಅಪ್ಡೇಟ್ ಸಿಕ್ಕಿರಲಿಲ್ಲ. ಕೊನೆಗೂ ರಾಕಿಂಗ್ ಸ್ಟಾರ್ ಯಶ್ ಅವರ ಡ್ರೀಮ್ ಪ್ರಾಜೆಕ್ಟ್ ಟಾಕ್ಸಿಕ್ ಸಿನಿಮಾದ ಒಂದು ಅಫಿಷಿಯಲ್ ಪೋಸ್ಟರ್ ರಿಲೀಸ್ ಆಗಿದೆ. ಜಸ್ಟ್ ಟು ಇನ್ಶೋರ್ ಸಿನಿಮಾ ಮುಂದಿನ ವರ್ಷದ ಮಾರ್ಚ್ 19ಕ್ಕೆ ರಿಲೀಸ್ ಆಗ್ತಾ ಇದೆ ಅನ್ನೋದನ್ನ, ಸಿನಿಮಾ ಇನ್ನು ಕೇವಲ 100 ದಿನದಲ್ಲಿ ರಿಲೀಸ್ ಆಗ್ತಾ ಇದೆ ಅನ್ನೋದನ್ನ ಫಿಲ್ಮ್ ಟೀಮ್ ಮತ್ತೊಮ್ಮೆ ಅಧಿಕೃತವಾಗಿ ಈ ಟೆಸ್ಟರ್ನ ಮೂಲಕ ಖಚಿತಪಡಿಸಿದೆ. ಪೋಸ್ಟರ್ನಲ್ಲಿ ರಾಕಿಂಗ್ ಸ್ಟಾರ್ ಯಶ್ ಅವರ ಔರಾ ಇನ್ಫಿನಿಟಿ ಲೆವೆಲ್ ಅಲ್ಲಿ ಫೀಲ್ ಕೊಡ್ತಿದೆ. ಅಲ್ಲಿ ಬಿಟ್ಟಿರುವಂತಹ ಲಾಂಗ್ ಏರ್, ಬೆನ್ನಿನಲ್ಲಿರುವಂತಹ ಗ್ಯಾಂಗ್ಸ್ಟರ್ ಟ್ಯಾಟೂ, ಆ ಫಿಸಿಕ್ಸ್ ಜಕೂಸಿಯಲ್ಲಿ ತುಂಬಿರುವಂತಹ ರಕ್ತ, ಪ್ರತಿಯೊಂದು ಕೂಡ ಸಿನಿಮಾದಲ್ಲಿ ರಾಕಿಂಗ್ ಸ್ಟಾರ್ ಯಶ್ ಅವರ ಕ್ಯಾರೆಕ್ಟರ್ ಎಷ್ಟರ ಮಟ್ಟಿಗೆ ಬ್ರೂಟಲ್ ಆಗಿದೆ ಅನ್ನೋದನ್ನ ಸಿಂಬಲಿಕ್ ಆಗಿ ತೋರಿಸ್ತಾ ಇದೆ. ಅದಾಗಲೇ ನಮಗೆ ಟೀಸರ್ ನೋಡಿದಾಗ ಇದೊಂದು ಮಾಫಿಯಾ ಗ್ಯಾಂಗ್ ಸ್ಟಾರ್ ಹಿನ್ನೆಲೆ ಹೊಂದಿರುವಂತಹ ಸಿನಿಮಾ ಅನ್ನೋದು ಗೊತ್ತಾಗಿತ್ತು. ಈ ವಿಷಯವನ್ನು ಕೂಡ ಈ ಪೋಸ್ಟರ್ ಮತ್ತೊಮ್ಮೆ ಖಚಿತಪಡಿಸಿದೆ. ಆ ಲುಕ್ ಕೂಡ ಮುಂದೆ ಬರುವಂತಹ ಸ್ಟಾರ್ಮ್ ಕಾಯ್ತಾ ಇರುವಂತಹ ಸ್ಟಾರ್ಮ್ ಬ್ರೇಕರ್ ರೀತಿಯ ಫೀಲ್ ಕೊಡ್ತಾ ಇತ್ತು. ಇನ್ನು ಈ ಪೋಸ್ಟರ್ನ ಜೊತೆಗೆ ಸಾಕಷ್ಟು ಗೊಂದಲ ಹಾಗೂ ಸರ್ಪ್ರೈಸ್ ಕೂಡ ಮೂಡ್ ಬಂದಿದೆ ಅನ್ನೋದರಲ್ಲಿ ಎರಡು ಮಾತಿಲ್ಲ. ನಿಮಗೆಲ್ಲ ಗೊತ್ತಿರಬಹುದು, ಈ ಪೋಸ್ಟರ್ ರಿಲೀಸ್ ಆಗೋದಕ್ಕಿಂತ ಮುಂಚೆ ಈ ಸಿನಿಮಾದಲ್ಲಿ ಅನಿರುದ್ಧ್ ಹಾಗೂ ರವಿ ಬಸೂಸ್ ಇಬ್ಬರು ಕೂಡ ವರ್ಕ್ ಮಾಡ್ತಾ ಇದ್ದಾರೆ ಅನ್ನುವಂತಹ ಸುದ್ದಿ ಕೇಳಿ ಬಂದಿತ್ತು. ಆದರೆ ಬ್ಯಾಕ್ ಗ್ರೌಂಡ್ ಸ್ಕೋರ್ ಕೊಡ್ತಾ ಇರೋದು ಮ್ಯೂಸಿಕ್ ಡೈರೆಕ್ಟರ್ ರವಿ ಬಸೂರ್ ಅನ್ನೋದು ಫಿಕ್ಸ್ ಆಗಿದೆ. ಹೀಗಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಓಡಾಡುತ್ತಾ ಇದ್ದಂತಹ ಪ್ರತಿಯೊಂದು ಗೊಂದಲಗಳು ಕೂಡ ಪರಿಹಾರ ಆಗಿದೆ ಅಂತ ಅನ್ಕೋತೀನಿ. ಇದರ ಜೊತೆಗೆ ಅದಾಗಲೇ ನಮಗೆಲ್ಲ ಗೊತ್ತು, ಸಿನಿಮಾದಲ್ಲಿ ರಾಕಿಂಗ್ ಸ್ಟಾರ್ ಯಶ್ ತಮ್ಮ ಮಾನ್ಸ್ಟರ್ ಮೈಂಡ್ ಮೂಲಕ ಸಹ ನಿರ್ಮಾಪಕರಾಗಿ ಕಾಣಿಸಿಕೊಂಡಿದ್ದಾರೆ ಅಂತ. ಸಾಮಾನ್ಯವಾಗಿ ಹೀರೋ ಪ್ರೊಡ್ಯೂಸರ್ ಕೂಡ ಆದಾಗ ಆ ಸಿನಿಮಾದ ಮೇಲೆ ಹೆಚ್ಚಿನ ಕಾಳಜಿ ವಹಿಸ್ತಾರೆ ಅಂತ ಅನ್ಕೊಂಡಿದ್ವಿ. ಆದರೆ ಅದಕ್ಕಿಂತ ಹೆಚ್ಚಿನ ಜವಾಬ್ದಾರಿಯನ್ನ ರಾಕಿಂಗ್ ಸ್ಟಾರ್ ಯಶ್ ಅವರ ಟಾಕ್ಸಿಕ್ ಸಿನಿಮಾಗೆ ತಗೊಂಡಿದ್ದಾರೆ. ಅಫ್ಕೋರ್ಸ್ ಸಿನಿಮಾದ ರೈಟಿಂಗ್ ಜಾಗದಲ್ಲಿ ಸಿನಿಮಾದ ಡೈರೆಕ್ಟರ್ ಆಗಿದ್ದು ಮೋಹನ್ ದಾಸ್ ಅವರ ಜೊತೆಗೆ ರಾಕಿಂಗ್ ಸ್ಟಾರ್ ಯಶ್ ಅವರ ಹೆಸರು ಕೂಡ ಇದೆ. ಹೀಗಾಗಿ ಒಬ್ಬ ರೈಟರ್ ಆಗಿ ಕೂಡ ಈ ಸಿನಿಮಾದ ಜೊತೆಗೆ ರಾಕಿಂಗ್ ಸ್ಟಾರ್ ಯಶ್ ಪಾದ ಅರ್ಪಣೆ ಮಾಡಿದ್ದಾರೆ. ಸಾಕಷ್ಟು ಕಾರಣಗಳಾಗಿ ಟಾಕ್ಸಿಕ್ ಸಿನಿಮಾ ಕನ್ನಡ ಚಿತ್ರರಂಗಕ್ಕೆ ಸ್ಪೆಷಲ್ ಆಗಿರುತ್ತೆ. ಇದು ಕೇವಲ ರಾಕಿಂಗ್ ಸ್ಟಾರ್ ಯಶ್ ಅವರ ಅಗ್ನಿ ಪರೀಕ್ಷೆ ಮಾತ್ರ ಅಲ್ಲ. ಪ್ಯಾನ್ ಇಂಡಿಯಾ ಲೆವೆಲ್ ಅಲ್ಲಿ ಕನ್ನಡ ಸಿನಿಮಾಗಳು ತಮ್ಮ ಸ್ಥಾನವನ್ನು ಕಾಯ್ದಿರಿಸಿಕೊಳ್ಳೋದಕ್ಕೆ ಟಾಕ್ಸಿಕ್ ಸಿನಿಮಾ ಸೂಪರ್ ಹಿಟ್ ಆಗಲೇಬೇಕಾದಂತಹ ಪರಿಸ್ಥಿತಿ ಅನಿವಾರ್ಯ. ಎರಡು ಕೂಡ ಇದೆ. ಬಹುತೇಕ ಅದೇ ಟೈಮಲ್ಲಿ ರಾಕಿಂಗ್ ಸ್ಟಾರ್ ಯಶ್ ಅವರ ಟಾಕ್ಸಿಕ್ ಸಿನಿಮಾದ ಎದುರಿಗೆ ಸಲ್ಮಾನ್ ಖಾನ್ ನಟನೆಯ ಬಹುನಿರೀಕ್ಷಿತ ಗಲ್ವಾನ್ ಸಿನಿಮಾ ಕೂಡ ರಿಲೀಸ್ ಆಗ್ತಾ ಇದೆ ಎನ್ನುವಂತಹ ಸುದ್ದಿ ಬಾಲಿವುಡ್ ನಲ್ಲಿ ಕನ್ಫರ್ಮ್ ಆಗಿದೆ. ಅದರ ಜೊತೆಗೆ ಈಗ ನಾರ್ತ್ ಅಲ್ಲಿ ಬ್ಲಾಕ್ ಬಸ್ಟರ್ ರಿಸಲ್ಟ್ ಪಡೆದುಕೊಳ್ಳುವಂತಹ ನಿಟ್ಟಿನಲ್ಲಿ ಯಶಸ್ವಿ ಪ್ರದರ್ಶನ ಕಾಣುತ್ತಿರುವಂತಹ ಧುರಂಧರ್ ಸಿನಿಮಾದ 2ನೇ ಪಾರ್ಟ್ ಕೂಡ ಇದೇ ಟೈಮ್ ಅಲ್ಲಿ ರಿಲೀಸ್ ಆಗಬಹುದು ಎನ್ನುವಂತಹ ಸುದ್ದಿ ಇದೆ. ಹೀಗಾಗಿ ಈ ಬಾರಿ ಬಾಲಿವುಡ್ ಅಲ್ಲಿ ಯಶ್ ಅವರ ಟಾಕ್ಸಿಕ್ ಸಿನಿಮಾ ದೊಡ್ಡ ಮಟ್ಟದಲ್ಲಿ ಕಾಂಪಿಟಿಷನ್ ಅನ್ನ ಎದುರಿಸಬೇಕಾದಂತಹ ಅಗತ್ಯ ಇದೆ ಎನ್ನುವಂತಹ ಪಾಸಿಟಿವ್ ಹೆಚ್ಚಾಗಿ ಕಾಣ್ತಾ ಇದೆ. ಟಾಕ್ಸಿಕ್ ಸಿನಿಮಾದ ಗೆಲುವು ಕೇವಲ ರಾಕಿಂಗ್ ಸ್ಟಾರ್ ಯಶ್ ಅವರ ಗೆಲುವು ಮಾತ್ರ ಅಲ್ಲ, ಅದೇ ಕನ್ನಡ ಚಿತ್ರರಂಗದ ಗೆಲುವನ್ನ ನಿರ್ಧಾರ ಮಾಡುತ್ತೆ ಅಂತ ಕೂಡ ಹೇಳಬಹುದು. ಒಂದು ಪೋಸ್ಟರ್ ಇಡೀ ಇಂಡಸ್ಟ್ರಿಯಲ್ಲಿ ಒಂದು ಪಾಸಿಟಿವ್ ಎನರ್ಜಿಯನ್ನ ಮತ್ತೆ ತಗೊಂಡು ಬಂದಿದೆ. 2025ರಲ್ಲಿ ಕಾಂತಾರ ಚಾಪ್ಟರ್ 1 ತಂದುಕೊಟ್ಟಂತಹ ಯಶಸ್ಸ ಅನ್ನ ಮುಂದಿನ ವರ್ಷ ಟಾಕ್ಸಿಕ್ ತೆರಳಿ ಅನ್ನೋದೇ ನಮ್ಮೆಲ್ಲರ ಹಾರೈಕೆ. ಈಗ ಬಿಲ್ಡ್ ಆಗಿರುವಂತಹ ಬಜ್ ಇದನ್ನೇ ಇಂಡಿಕೇಟ್. ಇದೇ ಪೋಸ್ಟರ್ ನೋಡಿ ನಿಮಗೆ ಏನು ಅನಿಸ್ತು ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ.